ಆಷಾಢ ಮಾಸವು ಬಹಳ ಮಹತ್ವದ್ದಾಗಿದೆ. ಏಕೆಂದರೆ ಚಾತುರ್ಮಾಸವು ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಪ್ರಾರಂಭವಾಗುತ್ತದೆ. ಈ ಏಕಾದಶಿಗೆ ಶಯನಿ ಏಕಾದಶಿ, ಪ್ರಥಮ ಏಕಾದಶಿ ಎಂದು ಕರೆಯುತ್ತಾರೆ. ಈ ಶಯನಿ ಏಕಾದಶಿಯಂದು ಮಹಾವಿಷ್ಣು ಮಲಗುತ್ತಾನೆ, ಅಂದರೆ ಯೋಗ ನಿದ್ರೆಯನ್ನು ಮಾಡುತ್ತಾನೆ. ಅದಕ್ಕೆ ಈ ಏಕಾದಶಿಗೆ ಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಆಷಾಢ ಮಾಸಕ್ಕೆ ವಾಮನ ರೂಪಿ ಭಗವಂತನು ನಿಯಾಮಕನಾಗಿದ್ದಾನೆ. ವಾಮನ ರೂಪಿ ಭಗವಂತನ ಪ್ರೀತ್ಯರ್ಥವಾಗಿ ಆಷಾಢ ಮಾಸದಲ್ಲಿ ಕೊಡೆ, ಪಾದರಕ್ಷೆ, ಉಪ್ಪು, ನೆಲ್ಲಿ ಇತ್ಯಾದಿಯನ್ನು ದಾನ ಮಾಡಬೇಕು. ಆಷಾಢ ಮಾಸದಲ್ಲಿ ಪ್ರತಿನಿತ್ಯ ಒಪ್ಪತ್ತು ಊಟ ಮಾಡುವುದರಿಂದ ಧನ, ಧಾನ್ಯ, ಪುತ್ರಾದಿಗಳು ಪ್ರಾಪ್ತಿಯಾಗುತ್ತವೆ. ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿಯಂದು ತಮ್ಮ ತಮ್ಮ ಮಠದ ಗುರುಗಳಿಂದ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ದೇವರ ಆರಾಧನೆಯನ್ನು ಮಾಡಬೇಕು. ಹಾಗೂ ಚಾತುರ್ಮಾಸ್ಯ ವ್ರತ ಸಂಕಲ್ಪವನ್ನು ಮಾಡಿ ವಿಷ್ಣುವಿನ ಪ್ರತಿಮೆಯನ್ನು ಮಲಗಿಸಿ ಪೂಜೆ ಮಾಡಿ, ರಾತ್ರಿ ಜಾಗರಣೆ ಮಾಡಿ, ದ್ವಾದಶಿ ದಿನ ಮತ್ತೆ ಪೂಜೆ ಮಾಡಿ ಪಾರಣೆ ಮಾಡಬೇಕು. ಆಷಾಢ ಮಾಸದಲ್ಲಿ ನದಿ ಸ್ನಾನ ಮಾಡುವುದು ತುಂಬ ಮುಖ್ಯವಾಗಿದೆ. ಅದರಲ್ಲೂ ಸೂರ್ಯನ ಪುತ್ರಿಯಾದ ತಾಪಿ ನದಿಯಲ್ಲಿ ಸ್ನಾನವನ್ನು ಮಾಡುವುದು ತುಂಬ ಉತ್ತಮ. ಇದರಿಂದ ಉತ್ತಮ ಲೋಕವು ಪ್ರಾಪ್ತಿಯಾಗುತ್ತದೆ ಹಾಗೂ ಎಲ್ಲ ಮಹಾಪಾಪಗಳು ನಾಶವಾಗುತ್ತವೆ. ತಾಪಿ ನದಿಗೆ ತಪತಿ ಅಂತಲೂ ಕರೆಯುತ್ತಾರೆ. ತಾಪಿ ನದಿಯು ಗುಜರಾತದಲ್ಲಿ ಇದ್ದು ಎಲ್ಲರಿಗೂ ಪ್ರತಿನಿತ್ಯ ತಾಪಿ ನದಿಯಲ್ಲಿ ಸ್ನಾನ ಮಾಡುವುದು ತುಂಬ ಕಷ್ಟ ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರತಿನಿತ್ಯ ಮನೆಯಲ್ಲಿಯೇ ಸ್ನಾನ ಮಾಡುವಾಗ ತಾಪಿ ನದಿಯ ಸ್ಮರಣೆ ಮಾಡಿದರೂ ತಾಪಿ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯವೇ ಲಭಿಸುತ್ತದೆ. ತಾಪಿ ನದಿಯ ಸ್ನಾನದಿಂದ ನಮ್ಮ ತಾಪಗಳೆಲ್ಲವೂ ಪರಿಹಾರವಾಗುತ್ತವೆ. ತಾಪಗಳನ್ನು ಕಳೆಯುವ ನದಿಯಾಗಿದ್ದರಿಂದ ಈ ನದಿಗೆ ತಾಪಿ ಎಂದು ಹೆಸರು ಬಂದಿದೆ. ಈಗ ಆಷಾಢ ಮಾಸದಲ್ಲಿ ನಡೆದ ಕೆಲವು ಮುಖ್ಯ ಘಟನೆಗಳನ್ನು ನೋಡೋಣ. ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ವ್ರತವು ಪ್ರಾರಂಭವಾಗುತ್ತದೆ. ಶಯನಿ ಏಕಾದಶಿ ಅಂದರೆ ಮಹಾವಿಷ್ಣು ಯೋಗನಿದ್ರೆ ಮಾಡುವ ದಿನ ಪ್ರಥಮ ಏಕಾದಶಿಯು ಬರುವುದು ಈ ಆಷಾಢ ಮಾಸದಲ್ಲಿಯೇ. ಬಲಿಚಕ್ರವರ್ತಿ ಆಷಾಢ ಮಾಸದಲ್ಲಿಯೇ ಶಾಂಡಿಲ್ಯ ವ್ರತವನ್ನು ಪ್ರಾರಂಭಿಸಿದ್ದಾನೆ. ಮಹಾಸತಿ ಅನಸೂಯ ಈ ಮಾಸದಲ್ಲಿಯೇ ಪ್ರತಿ ಸೋಮವಾರ ಶಿವವ್ರತವನ್ನು ಮಾಡಿದ್ದಾಳೆ. ಗಂಗೆಯು ಆಷಾಢ ಮಾಸದಲ್ಲಿಯೇ ಉತ್ತರಾಭಿಮುಖವಾಗಿ ಭೂಮಿಗೆ ಹರಿದು ಬಂದಿದ್ದಾಳೆ. ಶಿವನು ಪಾರ್ವತಿಗೆ ಅಮರತ್ವದ ವಿಷಯವನ್ನು ತಿಳಿಸಿದ್ದು ಈ ಆಷಾಢ ಮಾಸದಲ್ಲಿಯೇ. ಇಂದ್ರ ಗೌತಮರಿಂದ ಸಹಸ್ರಾಕ್ಷನಾಗು ಎಂಬ ಶಾಪ ಪಡೆದಿದ್ದು ಹಾಗೂ ಇಂದ್ರನು ಸೋಮವಾರ ಸೋಮೇಶ್ವರ ವ್ರತ ಮಾಡಿ ಶಾಪ ವಿಮೋಚನೆಯನ್ನು ಪಡೆದಿದ್ದು ಈ ಆಷಾಢ ಮಾಸದಲ್ಲಿಯೇ. ಆಷಾಢ ಮಾಸದಲ್ಲಿ ಅಮರನಾಥ ಹಿಮಲಿಂಗನ ದರ್ಶನವಾಗುವುದು ಇದೇ ಮಾಸದಲ್ಲಿ. ಪುರಿ ಜಗನ್ನಾಥನ ರಥಯಾತ್ರೆಯು ಜರುಗುವುದು ಸಹ ಈ ಆಷಾಢ ಮಾಸದಲ್ಲಿಯೇ. ಹೀಗೆ ಆಷಾಢ ಮಾಸವು ಬಹಳ ಮಹತ್ವದ್ದಾಗಿದೆ. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಅನೇಕ ವಿಷಯಗಳನ್ನು